ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೀರಾ ಕಲ್ಯಾಣ ಭಾಗ 22. ಏಜೆ ತನ್ನ ಪಕ್ಕದಲ್ಲಿ, ಅದು ಅಷ್ಟು ಹತ್ತಿರದಲ್ಲಿ, ತನ್ನ ಹೊಟ್ಟೆಯ ಸುತ್ತ ಕೈಯನ್ನು ಬಳಸಿ ಮಲಗಿರೋದು ಮೀರಾಳಿಗೆ ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ಮೈಯೆಲ್ಲ ಒಂದು ರೀತಿ ಬಿಸಿಯಾದಂಥ ಅನುಭವ. ಮೊದಲ ಅನುಭವ. ಮೈಯನ್ನು ಬಿಗಿಯಾಗಿ ಹಿಡಿದು ಗಟ್ಟಿಯಾಗಿ ಹೆದರಿ ಕಣ್ಣು ಮುಚ್ಚಿದವಳಿಗೆ ಹೆದರಿಕೆಯಿಂದ ಅವಳ ಹೃದಯ ಬಡಿತ 100ರ ಗಡಿಯನ್ನು ದಾಟಿತು. ಆ ನಿಶ್ಶಬ್ದವಾದ ಕೋಣೆಯೊಳಗಡೆ ಅವಳ ಹೃದಯ ಬಡಿತ ಏಜೆ ಕಿವಿಗೂ ಕೇಳಿಸುವಷ್ಟು ಜೋರಾಗಿ ಬಡಿಯುತ್ತಿತ್ತು. ಅಯ್ಯೋ, ಇದೇನಿದು? ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ? ಗಟ್ಟಿಯಾಗಿ ಉಸಿರಾಡಲು ಕೂಡ ಆಗದಂತೆ ಇವರ ಹಿಡಿತ ಬಿಗಿಯಾಗಿದೆ ಎಂದು ಯೋಚಿಸ್ತಾ ಕಣ್ಣು ಮುಚ್ಚಿಕೊಂಡು ಮಲಗಿದವಳ ಏರಿದ ಹೃದಯ ಬಡಿತ ಅವನ ಕಿವಿಯೊಳಗೆ ಕೂಡ ಕೇಳಿಸ್ತಾ ಇತ್ತು. ಅವಳು ಅದೆಷ್ಟು ಹೆದರಿಕೊಂಡಿದ್ದಾಳೆ ಎಂದು ಅರಿವಾಗಿ ಏಜೆ, ಏ ಇಡಿಯಟ್ ಹೆಂಡತಿ, ನಾನು ನಿಂಗೇನು ಮಾಡೋಲ್ಲ, ಸುಮ್ಮನೆ ಮಲಗು ಎಂದು ಗದರಿದವನ ಮಾತಿಗೆ ಅವಳಿಗೆ ಮತ್ತಷ್ಟು ಭಯವಾಯಿತು. ನಿಧಾನವಾಗಿ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ ಏಜೆ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಅವಳನ್ನು ತನ್ನ ಎದೆಗೆ ಸೇರಿಸಿ ಅವಳ ನೇವರಿಸಲು ಅವನ ಅಪ್ಪುಗೆಯಲ್ಲಿ ಅವಳಿಗೆ ಭಯ ಹೋಗಿ ಸಂತೋಷ ಹಾಗೂ ನಾಚಿಕೆ ಆವರಿಸಿತು ಮೀರಾಗೆ. ಹಾಗೆ ಅವನ ಬಗ್ಗೆ ಯೋಚಿಸ್ತಾ ಇದ್ದವಳು ಅವನ ಮೈಯ ಬಿಸಿಯ ಸ್ಪರ್ಶಕ್ಕೆ ಹಾಗೂ ಅವನ ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿರುವುದಕ್ಕೆ ಅವಳ ಮೈಯಲ್ಲಿನ ನೋವು ಹಾಗೆ ಕಡಿಮೆಯಾಗಿ ನಿದ್ದೆ ಜಾರಿದಳು. ಅವಳ ತಲೆಯನ್ನ ನೇವರಿಸ್ತಾ ಇದ್ದ ಏಜಿಗೆ ಅವಳ ಉಸಿರಾಟದಿಂದಲೇ ಅವಳು ಸಂಪೂರ್ಣವಾಗಿ ನಿದ್ದೆಗೆ ಜಾರಿರುವುದು ಅರಿವಾಗಿ ನಿಧಾನವಾಗಿ ಅವಳನ್ನು ತನ್ನಿಂದ ಸರಿಸಬೇಕು ಅಂತ ಪಕ್ಕಕ್ಕೆ ಹೋದವನ ಹೊಟ್ಟೆಯ ಸುತ್ತ ತನ್ನ ಕೈಗಳಿಂದ ಅವನನ್ನು ಬಿಗಿಯಾಗಿ ಅಪ್ಪಿದವಳು ಅವನ ಎದೆಯ ಮೇಲೆ ತನ್ನ ತಲೆಯನ್ನು ಇಟ್ಟು ಮಲಗಿದಳು ಮೀರಾ. ಅವಳನ್ನು ಸರಿಸಲು ಹೋದವನ ಕೈಗಳು ಮುಂದೆ ಹೋಗಲು ಸಹಕರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ತಾನು ಕೂಡ ಅವಳನ್ನು ಅಪ್ಪಿಕೊಂಡು ಹಾಗೆ ನಿದ್ದೆಗೆ ಜಾರಿದನು. ಅನಿರೀಕ್ಷಿತವಾಗಿ ಒಪ್ಪಿಗೆ ಇಲ್ಲದೆ ಇದ್ದರೂ ಅವಳಿಗೆ ಬಲವಂತವಾಗಿ ತಾಳೆ ಕಟ್ಟಿದರೂ ಕೂಡ ಅವಳ ಮುಗ್ಧತೆಗೆ ಏಜೆ ಮನವು ಕೂಡ ಅವಳ ಕಡೆಗೆ ನಿಧಾನವಾಗಿ ಜಾರ್ತಾ ಇತ್ತು. ಬೆಳಗ್ಗೆ ಸೂರ್ಯನ ಕಿರಣಗಳು ನೇರವಾಗಿ ಮೀರಾ ಮುಖದ ಮೇಲೆ ಬಿದ್ದಾಗ ನಿಧಾನವಾಗಿ ಕಣ್ಣು ತೆರೆದವಳಿಗೆ ತಾನು ರಾತ್ರಿ ಏಜೆ ಹಿಡಿತದಲ್ಲಿ ಇರುವುದು ಕಂಡು ಒಂದು ಕ್ಷಣ ಅವಳಿಗೆ ಗಾಬರಿನೇ ಆಯಿತು. ಅರೆ, ಇದೇನಿದು? ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ನೆದವಳಿಗೆ ರಾತ್ರಿ ತನ್ನನ್ನು ಎತ್ತಿಕೊಂಡು ಬಂದು ಏಜೆ ಮಲಗಿಸಿದ್ದು ನೆನಪಾಗಿ ನಿಟ್ಟುಸಿರನ್ನ ಬಿಟ್ಟಳು ಮೀರಾ. ನಂತರ ಅವನ ಖಾಲಿ ಎದೆಯ ಮೇಲಿನಿಂದ ತಲೆ ಎತ್ತಿ ಅವನ ಮುಖವನ್ನು ನೋಡಲು ಪ್ರಶಾಂತವಾಗಿ ಮಲಗಿದ್ದ ಅವನ ಮುಖವನ್ನು ಕಂಡು ಮೀರಾ ತಾನು ಅವನ ಬರೀ ಮೈಯಲ್ಲಿ ತನ್ನನ್ನು ಬಲವಾಗಿ ತಬ್ಬಿ ಮಲಗಿರುವುದು ಕಂಡು ಅವಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ಅಲ್ಲ, ಇವರು ನಿಜವಾಗಿಯೂ ನನ್ನ ಎತ್ಕೊಂಡು ಬಂದು ಅವ್ರ ಪಕ್ಕದಲ್ಲಿ ಮಲಗಿಸ್ಕೊಂಡ್ರ, ಅಥವಾ ಇದೆಲ್ಲ ನನ್ನ ಭ್ರಮೆಯ ಅಂತ ಯೋಚನೆ ಮಾಡ್ತಾ ತನ್ನ ಕೈಯನ್ನು ಚಿವುಟುಕೊಳ್ಳಲು ನೋವಿನಿಂದ ಅಮ್ಮ ಅಂತ ಜೋರಾಗಿ ಕೂಗಲು ತಕ್ಷಣವೇ ಏಜೆ ನಿದ್ರೆಯಲ್ಲಿ ಅವಳನ್ನು ಇನ್ನಷ್ಟು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಮಲಗಲು ಈಗ ಅವಳ ತುಟಿ ಅವನ ಕೆನ್ನೆಗೆ ಸೋಕುವಷ್ಟು ಹತ್ತಿರದಲ್ಲಿತ್ತು. ಒಂದು ಕ್ಷಣ ಅವಳಿಗೆ ಮೈಯೆಲ್ಲ ಬಿಸಿಯಾದಂಥ ಅನುಭವ. ನಿಧಾನವಾಗಿ ಅವನಿಂದ ಬಿಡಿಸ್ಕೊಂಡು ಟವಲ್ನ ಹಿಡಿದು ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕಿ ಬಾಗಿಲಿಗೆ ಒರಗಿದವಳಿಗೆ ನಿಟ್ಟುಸಿರು ಬಿಡುವಂತೆ ಆಗಿತ್ತು. ಅವನು ಹೇಳುವ ಮುಂಚೆ ಬೇಗ ಹೋಗಿ ಸ್ನಾನ ಮುಗಿಸಿ ರೆಡಿಯಾಗಿ ಕೆಳಗೆ ಹೋದವಳಿಗೆ ಆಗಲೇ ನಿದ್ದೆ ಎದ್ದು ಕಾಫಿ ಕುಡಿತಾ ಕುಳಿತಿರುವುದು ಕಂಡು, ಅಯ್ಯೋ, ಇದೇನಿದು? ಇವತ್ತು ಇಷ್ಟೊಂದು ಲೇಟಾಗಿ ಎದ್ದೆ, ಪಾಪ ಎಲ್ಲ ಕೆಲಸ ರೂಪಮ್ಮನ ಮೇಲೆ ಬಿತ್ತು ಅನಿಸುತ್ತೆ. ಬೇಗ ಇವರು ಹೇಳುವ ಮುಂಚೆ ತಿಂಡಿ ರೆಡಿ ಮಾಡೋಣ ಎಂದು ಅಡುಗೆ ಮನೆಗೆ ಬಂದಳು ಮೀರಾ. ಅವಳನ್ನು ಕಂಡ ವಿದ್ಯಾ, ರೂಪ ಆಂಟಿ ಕೆಲವರಿಗೆ ಬೇಗ ಎದ್ದು ಮನೆ ಕೆಲಸ ಮಾಡಬೇಕು ಅನ್ನೋದು ಮರ್ತು ಹೋಗಿರುತ್ತೆ ಅನಿಸುತ್ತೆ. ಬಂದ 1-2 ದಿನ ತಾನು ದಿನ ಅಷ್ಟೇ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ತಿಂಡಿ ಮಾಡ್ತೀನಿ ಅಂತ ಎಲ್ಲರ ಹತ್ರ ಶಾಬಾಸ್ಗಿರಿ ತೆಗೆದುಕೊಳ್ಳಲು ಎದ್ದಿಳ್ತಾರೆ ಅನಿಸುತ್ತೆ.
ಆಮೇಲೆ ಅದೇ 8 ಗಂಟೆ ಆದರೂ ಎಚ್ಚರನೇ ಇರೋದಿಲ್ಲ. ಅದೇ ನಾವು ನೋಡಿ ಬರದೇ ಇರೋದೆಲ್ಲ ನನಗೆ ಬರುತ್ತೆ ಅಂತ ಎಲ್ಲರ ಹತ್ರ ಹೇಳ್ಕೊಳ್ಳೋದೇ ಇಲ್ಲ ಎಂದು ಮೀರಾ ಮುಖವನ್ನು ನೋಡ್ತಾ ಹೇಳಲು, ಅವಳ ಮಾತುಗಳನ್ನು ಕೇಳ್ತಾ ಇದ್ದ ಮೀರಾಗೆ ದುಃಖದಿಂದ ಅವಳ ಕಣ್ಣು ತುಂಬಿ ಬಂದಿತು. ವಿದ್ಯಾ ಅಮ್ಮ, ಪಾಪ ಮೀರಾ ಅಂತಹ ಹುಡುಗಿಯಲ್ಲ. ನಾನು ಅವಳಿಗೆ ಸಹಾಯ ಮಾಡದೇ ಇದ್ದರೂ ಕೂಡ ಎಲ್ಲ ಕೆಲಸಗಳನ್ನು ಅವಳು ಒಬ್ಬಳೇ ನಿಭಾಯಿಸುವ ಹುಡುಗಿ. ಅವಳು ಪಾಪ ನಿನ್ನೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಿಧಾನವಾಗಿ ಎದ್ದಿದ್ದಾಳೆ ಎಂದು ಅವಳ ಭುಜವನ್ನು ಬಳಸಿ ಹೇಳಲು, ಮೀರಾ, ಓ ರೂಪಮ್ಮ, ಇವತ್ತು ವಿದ್ಯಾ ಈ ಎಲ್ಲ ಕೆಲಸ ಮಾಡಿದಾಳ ಎನ್ನಲು, ಅವರ ಮಾತಿಗೆ ಮೂಗು ಮುರಿದು ಏನೊಂದು ಮಾತನಾಡದೆ ಅಲ್ಲಿಂದ ಎದ್ದು ಅವಳ ರೂಮಿಗೆ ನಡೆದಳು ವಿದ್ಯಾ. ಅಂದು ಎಲ್ಲರೂ ಕೂಡ ತಿಂಡಿ ತಿನ್ನಲು ಕುಳಿತಾಗ ವಿದ್ಯಾ, ಅತ್ತೆ ನೋಡಿ, ಇವರು ನಾನು ಶಾಪಿಂಗ್ಗೆ ಹೋಗಬೇಕು ಅಂತ ರಾತ್ರಿಯಿಂದ ಹೇಳ್ತಾನೆ ಇದ್ದೀನಿ, ಆಫೀಸ್ಗೆ ಹೋಗಬೇಕು ಇನ್ನೊಂದು ದಿನ ಅಂತ ಹೇಳ್ತಾ ಇದ್ದಾರೆ ಎಂದು ಆರ್ಯನ ಮೇಲೆ ಕೋಪಿಸಿಕೊಳ್ಳಲು, ಆರ್ಯ, ನಾನು ಕೂಡ ಹಾಸ್ಪಿಟಲ್ಗೆ ಹೋಗಿ ಮೀರಾ ಜೊತೆಗೆ ಬರಬೇಕು ಅಂದ್ಕೊಂಡೆ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ, ಹಾಗೆ ಹೋಗಿ ಬರೋಣ ಬಿಡು ಎನ್ನಲು, ಅಯ್ಯೋ ಅತ್ತೆ, ಶಾಪಿಂಗ್ ಅಂದರೆ ತುಂಬಾ ಲೇಟ್ ಆಗುತ್ತೆ, ನೀವು ಇನ್ನೊಂದು ಕಾರ್ನಲ್ಲಿ ಹೋಗಿ ಎಂದು ಮುಂದೆ ಮಾತನಾಡಲು ಹೋದವಳನ್ನು, ಏಜೆ ನೋಡು ಆರ್ಯ, ಇವತ್ತು ನೀನು ಆಫೀಸ್ಗೆ ಏನು ಬರೋದು ಬೇಡ, ನೀನು ಮೊದಲು ಅವರನ್ನು ಹಾಸ್ಪಿಟಲ್ಗೆ ತೋರಿಸಿ ಆಮೇಲೆ ನಿಮ್ಮ ಕೆಲಸ ಅದೇನಿದ್ರೂ ಕೂಡ ಮುಗಿಸಿ ಒಟ್ಟಿಗೆ ಬನ್ನಿ, ಪರವಾಗಿಲ್ಲ ಬಿಡು ಅಣ್ಣ. ಪುಟ್ಟ, ನಾನು ಮೀರಾ ಇನ್ನೊಂದು ಕಾರ್ನಲ್ಲಿ ಹೋಗಿ ಬರ್ತೀವಿ ಎಂದವರ ಮಾತಿಗೆ, ಅಮ್ಮ, ನೀವು ಅತ್ತೆ ಸೊಸೆ ಇಬ್ಬರನ್ನು ನಾನು ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಕಳಿಸೋದಿಲ್ಲ, ಹಾಸ್ಪಿಟಲ್ ಅಂತ ಹೇಳಿ ಮತ್ತೆ ಯಾವುದೋ ಹರಕೆ ಅಂತ ಹೋಗುವವರೇ ನೀವು ಎಂದು ಮೀರಾ ಮುಖವನ್ನು ನೋಡಲು ಅವಳು ಗಾಬರಿಯಿಂದ ತಲೆ ತಗ್ಗಿಸಿ ನಿಂತಳು. ಸರಿ ಅಣ್ಣ, ನಾವು ಮೊದಲು ಹಾಸ್ಪಿಟಲ್ಗೆ ತೋರಿಸಿ ಹಾಗೆ ಎಲ್ಲರೂ ಶಾಪಿಂಗ್ ಮುಗಿಸಿ ಒಟ್ಟಿಗೆ ಹೊರಗೆ ಊಟ ಮಾಡಿ ಬರ್ತೀವಿ, ನೀವೇನು ಹೆದರೋದು ಬೇಡ ಅಂತ ಹೇಳ್ದ. ಸರಿ, ಹುಷಾರು ಕಣ ಬೇಡ ಎಂದನು. ಸರಿ ಕಣ, ಹುಷಾರು ಎಂದು, ಅಮ್ಮ ನಾನು ಸೆಟ್ ಕಡೆಗೆ ಹೋಗಿ ಬರ್ತೀನಿ, ಇವತ್ತು ಶೂಟಿಂಗ್ ಇದೆ ಎಂದವನ ಕಣ್ಣುಗಳು ಮೀರಾ ಕಡೆಗೆ ನೋಡಲು ಅವಳು ತಲೆ ತಗ್ಗಿಸಿ ನಿಂತ ತಲೆ ಮೇಲೆತ್ತಿ ನೋಡಲೇ ಇಲ್ಲ. ಅವಳ ಈ ರೀತಿಗೆ ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಅದನ್ನು ಯಾರಿಗೂ ಗೊತ್ತಾಗದ ಹಾಗೆ ತಡೆಯುವಲ್ಲಿ ಯಶಸ್ವಿ ಕೂಡ ಆಗಿದ್ದ ಏಜೆ. ತಮ್ಮ ಜೊತೆಗೆ ಮೀರಾ ಮತ್ತು ಹೇಮಾ ಅವರು ಬರ್ತಾ ಇರೋದು ವಿದ್ಯಾಗೆ ಸಹಿಸಲಾಗಲಿಲ್ಲ. ಏಜೆ ಮೇಲೆ ವಿಪರೀತವಾದ ಕೋಪ ಬಂದಿತು. ರೆಡಿಯಾಗಿ ಬಂದವಳು ಆರ್ಯನ ಪಕ್ಕದಲ್ಲಿ ಕುಳಿತು ಜೋರಾಗಿ ಕಾರಿನ ಡೋರ್ನ ಹಾಕಲು, ವಿದು ಡಾರ್ಲಿಂಗ್ ನಿಧಾನಕ್ಕೆ ಎಂದು ಅವಳ ಮುಖವನ್ನು ನೋಡಲು ಅವಳು ಕೋಪದಿಂದ, ರೀ, ನಿಮಗೆ ತಲೆಯಲ್ಲಿ ಸ್ವಲ್ಪನಾದರೂ ಬುದ್ಧಿ ಬೇಡವೇ? ಯಾಕೆ ಬೇಬಿ, ನಾನೇನು ಮಾಡಿದೆ ಎಂದು ಗೊಂದಲದಿಂದ ಅವಳ ಮುಖವನ್ನು ನೋಡಲು, ಅಲ್ಲ ಬೇಬಿ, ನಾವು ಹೋಗ್ತಾ ಇರೋದು ಶಾಪಿಂಗ್ಗೆ, ನಮ್ಮ ಜೊತೆಗೆ ನಿಮ್ಮ ಅಮ್ಮ ಅತ್ತೆ ಆ ಕೆಲಸದವಳು ಯಾಕೆ ಕರ್ಕೊಂಡು ಹೋಗಲು ಒಪ್ಕೊಂಡಿದ್ದು ನೀವು ಅಂತ ಕೇಳ್ತಾಳೆ. ನೋಡು ವಿದ್ಯಾ, ನಾನು ನಿಮಗೆ ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಅದಕ್ಕೆ ಬಗ್ಗೆ ನೀನು ಹಾಗೆಲ್ಲ ಮಾತನಾಡಬಾರ್ದು, ಅದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಓಹೋ, ಆ ಮಳ್ಳಿ ನಿಮಗೆ ಅದೇನು ಮೋಡಿ ಮಾಡಿದ್ದಾಳೆ, ನೀವು ಇಷ್ಟೊಂದು ಅವಳನ್ನು ವಹಿಸ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಲು ಅವಳ ಮಾತಿಗೆ ಕೋಪದಿಂದ ವಿದ್ಯಾ ಎಂದು ಜೋರಾಗಿ ಕೂಗಿದ. ಮುಂದೆ ಮಾತನಾಡಲು ಹೋದವನಿಗೆ ಹೇಮಾ ಹಾಗೂ ಮೀರಾ ಬರುವುದು ಕಂಡು ಸುಮ್ಮನೆ ಏನು ತಿಳಿಯದಂತೆ ಕುಳಿತನು ಆರ್ಯ. ಮೀರಾ ಮುಖವನ್ನು ಕಂಡು ವಿದ್ಯಾ ಅವಳಿಗೆ ಮುಖ ತಿರುಗಿಸಿ ಕಿಟಿಕಿಯ ಕಡೆಗೆ ತಿರುಗಿ ಸುಮ್ಮನೆ ಕುಳಿತಳು. ಆರ್ಯ ಹೋಗೋಣ ಎಂದು ಹೇಮಾ ಅವರು ಮುಖವನ್ನು ನೋಡಲು, ಸರಿ ಅಮ್ಮ ಅಂತ, ಅಮ್ಮ ರಿಪೋರ್ಟ್ ಎಲ್ಲ ತಗೊಂಡಿದ್ದೀರಾ ಎನ್ನಲು, ಹೌದು ಕಣೋ, ಎಲ್ಲ ತಗೊಂಡಿದ್ದೀನಿ ಎಂದರು. ವಿದ್ಯಾ ಕಡೆಗೆ ಕೋಪದಿಂದ ನೋಡಿದ ಆರ್ಯ ಮೊದಲು ಹಾಸ್ಪಿಟಲ್ ಕಡೆಗೆ ಕಾರು ತಿರುಗಿಸಿದನು. ಹಾಸ್ಪಿಟಲ್ ಮುಂದೆ ನಿಂತು ಹೇಮಾ ಅವರು ಮತ್ತು ಮೀರಾ ಆರ್ಯ ಕೆಳಗಿಳಿದವರಿಗೆ, ವಿದ್ಯೆ ಮಾತ್ರ, ಅತ್ತೆ ನನಗೆ ಹಾಸ್ಪಿಟಲ್ ಅಂದರೆ ಆಗೋದಿಲ್ಲ, ನಾನು ಇಲ್ಲೇ ಕೂತಿರ್ತೀನಿ, ನೀವು ಬೇಕಿದ್ರೆ ಹೋಗಿ ಬನ್ನಿ ಎಂದವಳ ಮಾತಿಗೆ, ಸರಿ ಪುಟ, ಆರ್ಯ ವಿದ್ಯೆ ಒಬ್ಬಳೇ ಇಲ್ಲಿ ಇರ್ತಾಳೆ, ನೀನು ಅವಳ ಜೊತೆಗೆ ಇಲ್ಲೇ ಇರು, ನಾನು ಮೀರಾ ಹೋಗಿ ತೋರಿಸ್ಕೊಂಡು ಬರ್ತೀವಿ ಎಂದವರ ಮಾತಿಗೆ, ಅಮ್ಮ ಅವಳೇನು ಚಿಕ್ಕ ಮಗುವೇನಲ್ಲ, ಯಾರಾದರೂ ಬಂದು ಎತ್ಕೊಂಡು ಹೋಗಲು, ಬನ್ನಿ ನೀವು ಎಂದು ಅವರ ಕೈನ ಹಿಡಿದು ಒಳಗಡೆ ಕರ್ಕೊಂಡು ಹೋದ ಆರ್ಯ. ಎಲ್ಲ ಚೆಕಪ್ನ ಮುಗಿಸಿ ಡಾಕ್ಟರ್ ಕಾಲು ನೋವಿಗೆ ಕೆಲವೊಂದು ವ್ಯಾಯಾಮ ಕೂಡ ಮಾಡಲು ತಿಳಿಸಿದರು. ಹಾಗೆ ಕೆಲವೊಂದು ಟ್ಯಾಬ್ಲೆಟ್ಗಳನ್ನ ಕೂಡ ತಗೊಂಡು ಮೂವರು ಕಾರಿನ ಬಳಿಗೆ ಬಂದರು. ಕಾರಿನಲ್ಲಿ AC ಆನ್ ಮಾಡಿ ವಿದ್ಯೆ ಹಾಗೆ ಸೀಟ್ನಲ್ಲಿ ಹೊರಗೆ ಮಲಗಿದ್ದಳು. ಅವಳನ್ನು ಕಂಡು ಹೇಮಾ ಅವರು, ಆರ್ಯ ಪಾಪ
ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯಿತು ಕಣಪ್ಪ. ನೋಡು, ವಿದ್ಯೆ ಪಾಪ ಇಲ್ಲಿಯೇ ಮಲಗಿದ್ದಾಳೆ. ನೀವು ಶಾಪಿಂಗ್ಗೆ ಹೋಗಿ ಬನ್ನಿ, ನಾನು ಮನೆಗೆ ಹೋಗ್ತೀನಿ ಎಂದವರಿಗೆ ಅಮ್ಮ ಅವಳೇನು ಕೆಲಸ ಮಾಡಿ ಸುಸ್ತಾಗಿ ಮಲಗಿಲ್ಲ. ನೋಡು, AC ಆನ್ ಮಾಡಿಕೊಂಡು ಒಳ್ಳೆ ಮಹಾರಾಣಿ ಹಾಗೆ ಮಲಗಿದ್ದಾಳೆ. ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಬನ್ನಿ ಹೋಗೋಣ ಎಂದು ಅವರನ್ನು ಕೂರಿಸಿ ನಂತರ ಮೀರಾ ಕುಳಿತ ಬಳಿಕ ಮಾಲ್ನ ಕಡೆಗೆ ಕಾರ್ ತಿರುಗಿಸಿದನು. ಆರ್ಯ ಮಾಲ್ನ ಮುಂದೆ ಕಾರ್ ನಿಲ್ಲಿಸಿ ವಿದ್ಯಾ ಹೇಳಿಸಿದ. ಎಲ್ಲರೂ ಕೂಡ ಒಟ್ಟಿಗೆ ಒಳಗಡೆ ಹೋದರು. ಫುಡ್ ಸೆಕ್ಷನ್ ಕಡೆಗೆ ಬಂದವರು, ತಾವು ಇಲ್ಲಿ ರೆಸ್ಟ್ ಮಾಡ್ತಾ ಇರ್ತೀವಿ, ನೀವು ಹೋಗಿ ಅದೇನು ಶಾಪಿಂಗ್ ಮುಗಿಸಿ ಎನ್ನಲು ವಿದ್ಯಾ ತನಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಆರ್ಯನನ್ನು ಎಳೆದುಕೊಂಡು ಹೋದಳು. ಹೇಮಾ ಅವರು, ಅರೇ ಮೀರಾ, ನೀನು ಯಾಕೆ ಇಲ್ಲೇ ಕೊಡ್ತಿದ್ದು? ಹೋಗಿ ನಿಮಗೆ ಏನು ಬೇಕು ಎಲ್ಲ ತಗೊಂಡು ಬಾ ಎನ್ನಲು ಮೀರಾ, ಅಮ್ಮ ನನಗೆ ಸದ್ಯಕ್ಕೆ ತೆಗೆದುಕೊಳ್ಳುವಂಥದ್ದು ಏನೂ ಇಲ್ಲ ಎಂದು ಅವರ ಜೊತೆಗೆ ಕುಳಿತವಳನ್ನು ಕಂಡು, ಗಂಡ ಶಾಪಿಂಗ್ಗೆ ಕರ್ಕೊಂಡು ಹೋಗದೆ ಇದ್ದರೆ ಗಲಾಟೆ ಮಾಡಿ ಮುನಿಸ್ಕೊಳ್ಳುವ ಎಷ್ಟೋ ಹುಡುಗಿಯರ ಮಧ್ಯೆ ನಡುವೆ ನಿಜವಾಗಿಯೂ ಒಳ್ಳೆ ಹುಡುಗಿ ಮೀರಾ ಅನಿಸಿದಳು. ಹಾಗೆ ಅಷ್ಟೇ ಅಲ್ಲದೆ ನನ್ನ ಸೊಸೆ ಎಲ್ಲ ಹುಡುಗಿಯರಿಗಿಂತ ಸ್ವಲ್ಪ ವಿಭಿನ್ನ ಎನಿಸಿದಳು. ಈ ಕತೆ ಮುಂದುವರಿಯುವುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.